ಉಡುಪಿ ಜಿಲ್ಲಾ ಬಿಡಿ ಫೆಡರೇಷನ್ ಹಾಗೂ ಕಾರ್ಕಳ ತಾಲೂಕು ಬಿಡಿ ಕಾರ್ಮಿಕರ ಸಂಘ ನೇತೃತ್ವದಲ್ಲಿ ಕಾರ್ಕಳದ ಪಿಕೆಟಿಪಿ ಕಂಪನಿಯ ಮುಂದೆ ಪ್ರತಿಭಟನೆ ನಡೆಸಿ ಕಂಪನಿಗೆ ಮುತ್ತಿಗೆ ಹಾಕಿದರು. ಹಲವು ಸಮಯದಿಂದ ಬೀಡಿ ಎಲೆ ಹಾಳಾಗಿದ್ದು ಸರಿಪಡಿಸಲು ಹಲವು ಬಾರಿ ಎಚ್ಚರಿಕೆಯನ್ನ ನೀಡಲಾಗಿದೆ. ಆದರೆ ಎಚ್ಚೆತ್ತುಕೊಳ್ಳದ ಕಂಪನಿಯ ವಿರುದ್ಧ ಸಂಘದ ಮುಖಂಡರು ಹಾಗೂ ಕಾರ್ಮಿಕರು ಸೇರಿ ಪ್ರತಿಭಟನೆಯನ್ನ ನಡೆಸಿ ಕಂಪನಿಗೆ ಮುತ್ತಿಗೆ ಹಾಕಿದ್ರು. ದೊಡ್ಡ ಕಟ್ಟಾಪುಣ ಎಂಕಲ್ಲ ಎಂಕಲೆಲ್ಲ ದಿನ ಪೋಡತ ಜೋಕ್ಲೆ ಬಸ್ ಎಂಕಲೆಲ್ಲ ದಿನಕ್ಕೆ ಪೋಡತ ಆತು ಬೀಡಿಡ್ ಎಂಕಲ್ ದಿನ ಪೋರ ಸಾಧ್ಯ ಉಂಡ ದೊಡ್ಡ ಕಟ್ಟಾಪುಣ ವಾರಗು ಪಕ್ಕಡೆ ಎಣ್ಣೆಕಂದು ಕಟ್ಟು ಒಂಜಿ ವರ್ಷ ಇಂಚಿನ ಪೊಟ್ಟು ಬಾರ್ ಕಟ್ಟಿ ಇರೇ ಬರ್ತದೆ ಗೊತ್ತುಂಡ ದಪ್ಪ ಇರ ಪಿಂಡಾರೆಲ್ಲ ಪುಜಿ ಕೈಲ ಬೇನೆ ಕೈ ಬೇನೆ ಬೀಡಿಲ ಕಟ್ಟರೆ ಪುಜಿ ದಾಲಜ್ಜಿ ಮಾತೆರೆಗ್ಲ ಅವ್ನು ಗೋದಾಮ ತುಯ್ಯ ಇರ ಎಡ್ಡೆಂಡು ನನ್ನ ಅಂಚಿನ ಪೊಟ್ಟು ಬರ್ಕಟಿ ಇರ ಬಣ್ಣೆ ಎಂಕುಲು ಮಾತೆರ್ಲ ಬರ್ಪ 3 ಜನ ಅಲ್ಲ ಒಂಜಿ ವರ್ಷ ಇಂಚಿ ಕಟ್ಟಂದುಲ್ಲ ಗೊತ್ತುಂಡ ದಾಲ ಎಡ್ಡೆಜ್ಜಿರಾವ್ ನನ್ನ 3 ಜನ ಬರ್ಪ ಎಂಕುಲು ಬೀಡ್ದಾಗ 3 ಜನ ಕಮ್ಮಿ ಮುಂದೆ ತುಲ 500 ಬಾವತ್ತು 3 ಜನ ಅಲ್ಲ ಆ ಪಿನ್ಲಜ್ಜಿ ಎಂಕಲೆ ಅರ್ಧ ಕಟ್ಟಂಡ ವಾರೋಗ ಎಂಕಲೆ ತಿಕ್ಕುನೇತು 300-400 ರೂಪಾಯಿ ತಿಕ್ಕುನು ಅವ್ಯಾವ ಎಂಕಲೆ ವಾರ ಇಡೀಕ್ ಕಟ್ಟು ಮಾಲ್ತು ಸಿಕ್ಕು ನಾವು ಪಾಣಿ ಸತ್ತು ವರಿ ದಾರ ಮಣಿ ಪೂಜೆ ಆಯ್ತ ವಿಷಯ ಆಯ್ತ ವಿಷಯ ದಾರ ಪಂಡಲ್ಲ ಮಣಿ ಪೂಜೆ ಎಂಕಲೆ ನನ್ನ ಆಯಿರೆ ಬರ್ಪಿನ ಬರ್ಚಿ ಎಂಕು ನಾನು ಕಟ್ಟುಲ್ಲಜ್ಜಿರೆ ಅವೇ ಕಾಂಡ ಬಾಯಿ ಮುಟ್ಟು ಎಂಕಲ್ ಐಟ್ ಬಿರಡು ಜನ ಎಂಕಲು ಎಂಕಲೆ ದಾದೊಂಡು ಐಟ್ ಎಂಕಲೆ ಬರ್ಸಿ ನಾನು ಅವಿರೆ ಎಂಕಲೆ ಅವ್ರು ನಾನು ಬರ್ಪಿನೇ ಬರ್ಚಿ ಅವಿರೆ ಶೋಕದ ಇರೆ ಉಂಡು ಎಂಕಲೆ ಪಾಂಡು ಪರ್ಕಟಿರೆ ಪಾಡೊಂದುಲ್ಲೇರು ಬರ್ಪೇರುಡೊಕ್ಕ ಪಾಡುವೆ ಪಂತೇರು ನನಸ ಏನ ಮಲ್ಪೇರು ಗೊತ್ತು ಎಂಕಲೆ ಅವಿರೆ ಅಣ್ಣ ಎಂಕಲ್ಡ ಕಟ್ರಿಗೆ ಸಾಧ್ಯ ಇಜ್ಜೆ ಎಂಕಲ್ಡ ಎಂಕಲ್ ಬೀಡಿ ನನ್ನವ್ರು ಕೂಡ ಬರ್ಪ ಎಂಕಲು ಇವರು ಮಲ್ಲ ಬಸ್ ಬಲ್ತೆ ಬಪ್ಪ ಗೋದಾಮದಲ್ಲ ಇನಿ ಈತೆ ಜನ ಪೂರ ಜನ ಎಲ್ಲ ನುಗ್ಗುವ ಉಡೆತಿದೆ ನುಗ್ಗುವ ಎಂಕಲೆ ಒಂಜಿ ವರ್ಷದಿಂದ ದಾಲ ಎಡ್ಡೆ ಇಜ್ಜಿರೆ ಒಂಜಿ ವರ್ಷ ಅಂಡು ಆ ಇರೆ ಕಟ್ರೆ ಸಾಧ್ಯನೇ ಇಜ್ಜಿ ಎಂಕಲ್ಡ ಕಟ್ರೆ ಸಾಧ್ಯನೇ ಇಜ್ಜವು ಆಗಲೇ ಗಮನ ಎಂಕಲ್ ಕಂತನಲ್ಲಾಗ್ಲು ಕ್ಯಾರೆ ಮಲ್ಪುಜೇರು ವೀನೆಂದಾಗಲು ಕೊರಂದೆಲ್ಲೇರು ವೀನೆಂದಾಗಲ ಎಂಕಲ್ ಪಣ್ಣೊಂದೇ ಇಲ್ಲ ಅಗಲ ಪಣ್ಣೊಂದೇ ಎಲ್ಲೇರು ಅಕ್ಲಿಗೆ ವೀನೆಂದಾಗಲಿಗೆಲ್ಲ ಕ್ಯಾರ್ ಮಲ್ಪುಜೇರು ಹಾಲು ಇರನ ಕಾಡ್ಪುಡುವೇರು ಹಾಲಿರೆ ಒಂದು ಗೋಡಂಡಿಜ್ಜಿ ಬೇತೆ ಹೊಲ್ತು ಬರ್ಪುಂಡು ಗೋಡಂಡಿ ಎಡ್ಡೆ ಇರೇನೆ ಪುನು ಇರ ಕಟ್ಟುದು ಕೈ ಬೇನಲ್ ಹಾಕುದು ಎಂಕಲೆ ಆಪುಜಿ ಮಸ್ತ್ ಸಮಯ ಅಣ್ಣದ ಮಸ್ತ್ ಸಮಯ ಕಪ್ಪಿರೇನೆ ಬಾಡೊಂದುಲ್ಲೇರು ಬೊಕ ದಪ್ಪ ಕಪ್ಪು ಎಡ್ಡೆಜ್ಜಿ ಎಡ್ಡೆ ಇರೆ ಉಂಡು ಗೋಡಂಡು ಅವು ಕೊರೊಂದಿಜ್ಜೇರು ಸುಮಾರು ಸಮಯ ಉಂಡು ಅವೇ ಗೊತ್ತುಜ್ಜಿ ಈ ಎಡ್ಡೆ ಇರೆ ಒಡೆ ಒಬ್ಬನೊಂದು ಗೊತ್ತುಜ್ಜಿ ಹಾಳಿರೇನೆ ಎಂಕಲೆ ಬಾಡೊಂದುಲ್ಲೆ ಅಗಲು ಏನು ಬಂಡೆ ರೀತಿಯ ಕೊರ್ಪೆ ಬಂಡೇರು. ನಂತರ ಕಂಪನಿಯ ಮ್ಯಾನೇಜರ್ ಕಾರ್ಮಿಕರನ್ನ ಉದ್ದೇಶಿಸಿ ಮಾತನಾಡಿ ಹಳೆ ಎಲೆ ಖಾಲಿ ಮಾಡಿದ್ದು ಈಗ ಹೊಸ ಎಲೆ ಬಂದಿದೆ, 2 ದಿನಗಳಲ್ಲಿ ಕಾರ್ಮಿಕರಿಗೆ ವಿತರಿಸಲಾಗುವುದು ಎಂದು ಹೇಳಿದರು. ನಂತರ ಸಂಘದ ಮುಖಂಡರು ಹಾಗೂ ಕಾರ್ಮಿಕರು ಎಲೆ ಸಂಸ್ಕರಿಸುವ ಸ್ಥಳಕ್ಕೆ ಹೋಗಿ ಪರಿಶೀಲಿಸಿದ ನಂತರ ಪ್ರತಿಭಟನೆಯನ್ನ ವಾಪಸ್ ಪಡೆದರು. ದಿನಗಳಿಂದ ನಾವು ಕೆಲವು ತಿಂಗಳಿಂದಲೇ ಇಲ್ಲಿ ಎಲೆ ಬಗ್ಗೆ ಮಾತಾಡಲಿಕ್ಕೆ ಬರ್ತಾ ಇದ್ದೀವಿ. ಆದರೆ ಅವರು ನಮಗೇನೆ ಒಂಥರ ಕಣ್ಣು ಮುಚ್ಚಾಲೆ ಆಟ ಮಾಡಿ
ಎಲೆ ಒಳ್ಳೇದು ಕೊಡ್ತೀವಿ ಅಂತೇಳಿ ಹೇಳಿ ಅವರು ಒಂದು ಗೋಡನ್ನು ನಮಗೆ ತೋರಿಸುವಾಗ ಆ ಎಲೆ ತುಂಬ ಒಳ್ಳೆ ಇತ್ತು. ಆದರೆ ಆ ಎಲೆ ಈಗ ಕಾರ್ಮಿಕರು ಮಾತಾಡಿದ ಹಾಗೆ 1 ವರ್ಷ ಆದರೂ ನಮಗೆ ಎಲೆ ಕೊಡಲಿಲ್ಲ ಅಂತ. ನಾವು 1 ವರ್ಷದ ಹಿಂದೆ ನಮಗೆ ಒಂದು 3-4 ತಿಂಗಳ ಹಿಂದೆ ಕೂಡ ನಾವು ಬಂದು ಹೋಗಿದ್ದೀವಿ, ಎಲೆ ಒಳ್ಳೆ ಕೊಡ್ತೀವಿ ಅಂತ, ಎಲ್ಲ ಕೊಡಲಿಲ್ಲ. ಹಾಗೆ ಈ ಕಾರ್ಮಿಕರು ನೋಡಿ ಬೀಡಿ ಕಟ್ಟಿದರೆ ಅವರಿಗೆ ವಾರಕ್ಕೆ ಒಂದು 300-400 ರೂಪಾಯಿ, ಮ್ಯಾನೇಜರ್ ಹತ್ರ ಸಹ ಮಾತಾಡಿದ್ದು ಅದೇ ನಾನು, ಒಂದು 300-400 ರೂಪಾಯಿ ಅವರಿಗೆ ಸಿಗುವಂಥದ್ದು. ಆ 300-400 ರೂಪಾಯಿ ಸಿಕ್ಕಿದರೆ ಇವಾಗ ಡಾಕ್ಟ್ರ್ ಬಿಲ್ ಟೆಸ್ಟ್ ಮಾಡ್ಲಿಕ್ಕೆ ಹೋದರೆ ಅವರಿಗೆ 400 ರೂಪಾಯಿ ಚಾರ್ಜಸ್ ಹಾಕ್ತಾರೆ ಡಾಕ್ಟ್ರು. ಹೌದು, ಏನು 50 ರೂಪಾಯಲ್ಲಿ ತಗೊಳ್ಳೋದಿಲ್ಲ ಡಾಕ್ಟ್ರ್, 400 ರೂಪಾಯಿ ಚಾರ್ಜಸ್ ಹಾಕ್ತಾರೆ ಅವರು. ಇವಾಗ ಇವರಿಗೆ 1-2 ಕಾಯಿಲೆ ಅಲ್ಲ ಸರ್, ಬೀಡಿ ಕಟ್ಟಿದರೆ ಕಾಯಿಲೆ ಬರುವಂಥದ್ದು ರಕ್ತಹೀನತೆ, ಗರ್ಭಕೋಶದ ಕಾಯಿಲೆ, ಬ್ಲೀಡಿಂಗ್ ಪ್ರಾಬ್ಲಮ್, ಹಾಗೆ ಹಾರ್ಟಿಂದ ಹಳದಿ ಪರ್ದೆ ಬರುವಂಥದ್ದು, ಹಾರ್ಟಲ್ಲಿ ಮುಖ್ಯವಾಗಿ ಕಣ್ಣು ಹೋಗುವಂಥದ್ದು, ಕೂತು ಕಿಡ್ನಿ ಸಹ ಫೈಲ್ ಆಗಿ ಹೋಗ್ತದೆ. ನೋಡಿ ಇಷ್ಟು ಕಾಯಿಲೆಗಳು ಇವರು ಇಟ್ಕೊಳ್ಳಿ, ನಾನು ಕೂಡ ಬೀಡಿ ಕಟ್ಟಿದವಳೆ, ಇವರಲ್ಲಿ ಬರುವಂಥದ್ದು ಸಮಸ್ಯೆಗಳು ಇಷ್ಟೆಲ್ಲ. ಇವತ್ತು ಬಾರ್ದಿದ್ರು ಇನ್ನು ಅವ್ರಿಗೆ ವರ್ಷ ಆದ ನಂತರ ಆದರೂ 60 ವಯಸ್ಸಾದ ನಂತರ ಆದರೂ ಬರ್ಬೋದು. ಯಾಕಂದರೆ ಆವಾಗ ರಕ್ತ ಪೂರ ಹೀನತೆ ಆಗಿ ಹೋಗುತ್ತೆ, ಆವಾಗ ಈ ಕಾಯಿಲೆಗಳೆಲ್ಲ ಮೇಲೆ ಬೀಳ್ಬೋದು. ಅಷ್ಟು ಭಯದಿಂದ ಮಾಡುವಂಥ ಕೆಲಸ ಈ ಕಾರ್ಮಿಕರು, ಈ ಬೀಡಿ ಕೆಲಸ. ಆದರೆ ಇವರು ಒಳ್ಳೆ ಎಲ್ಲ ಹಾಕಬೇಕಲ್ವ ಅವರಿಗೆ ಕಟ್ಟಲಿಕ್ಕೆ, ದಪ್ಪ ಎಲ್ಲ ಹಾಕಿದರೆ ಸುಟ್ಲಿಕ್ಕೆ ಆಗೋದಿಲ್ಲ ಸರ್. ಇದೆಲ್ಲ ನೋಡಿ, ಈಗ ಒಂದು ತಂಬು ಹಾಕ್ಲಿಕ್ಕೆ ಹೋಗ್ತೀವಿ ನಾವು ಆಧಾರಿಗೆ, ಈಗ ಫೋನ್ ನಂಬರ್ ಚೇಂಜ್ ಮಾಡಬೇಕು, ಗಂಡನ ಹೆಸರು ಇದು ಮಾಡಬೇಕು, ತಂದೆ ಹೆಸರು ಇದ್ದಲ್ಲಿ ಗಂಡನ ಹೆಸರು ಆಗಬೇಕು, ಇದೆಲ್ಲ ಮಾಡ್ಲಿಕ್ಕೆ ಹೋಗ್ತೀವಿ. ಆವಾಗ ನಮಗೆ ತಂಬು ಹಾಕ್ಲಿಕ್ಕೆ ಆಗಲ್ಲ, ಯಾಕಂದರೆ ಈ ಬೀಡಿ ಕಟ್ಟಿ ಇದನ್ನೆಲ್ಲ ಇದಾಗಿ ಹೋಗಿರ್ತದೆ, ನಮಗೆ ತಂಬು ಹಾಕ್ಲಿಕ್ಕೆ ಹೋಗೋದೇ ಇಲ್ಲ. ಆವಾಗ ಕಣ್ಣಿನ ತೆಗಿತಾರೆ, ಕಣ್ಣಿನ ತೆಗೆಯುವಾಗ ಕೂಡ ಬೀಡಿ ನೋಡಿ ರಾತ್ರಿ ಹಗಲು ಬೀಡಿ ನೋಡಿ ಕಣ್ಣಿಂದು ಕೂಡ ಬರ್ತಾ ಇಲ್ಲ. ಇವಾಗ ನೋಡಿ ಈ ಸಮಸ್ಯೆ, ಅವ್ರಿಗೆ ಏನಾದರೂ ಸರ್ಕಾರದಿಂದ ಏನಾದರೂ ಸವಲತ್ತುಗಳನ್ನು ತಗೊಳ್ಬೇಕಿದ್ರೆ ಕಣ್ಣಿಂದು ಬರಲ್ಲ, ಕೈಯಿಂದು ಬರಲ್ಲ ಅಂತ ಇವ್ರ ಜೀವನದ ಬದುಕಿನ ಪ್ರಶ್ನೆ ಅನ್ಸರೆ. ಬದುಕಿಗೆ ಎಷ್ಟು ತೊಂದರೆ ಆಗ್ತದೆ ಅವರಿಗೆ, ಇದೆಲ್ಲ ಮಾಲೀಕರಿಗೆ ಗೊತ್ತಾಗೋದಿಲ್ವಾ? ಒಂದು ಸ್ವಲ್ಪ ಇವ್ರಿಗೆ ಕಾಳಜಿ ಇರಬೇಕಲ್ಲ ಇವರಿಗೆ. ಅದಕ್ಕಾಗಿ ನಾವು ಈಗ ಹೇಳ್ತಾ ಇರೋದು, ನೀವೆಲ್ಲ ಕೇಳ್ಕೊಳ್ಬೇಕು. ನಾವು ಈಗ ಮಾತಾಡಿ ಬಂದಿದ್ದೀವಿ, ಯೂನಿಯನ್ ಆಗಿ ನಾವು ಮಾತಾಡಿ ಅವ್ರು ಹೇಳಿದ್ದಾರೆ 9 ತಿಂಗಳವರೆಗೆ ಈ ಎಲೆಯನ್ನು ನಾವು ಕೊಡ್ತೀವಿ, 9 ತಿಂಗಳವರೆಗೆ ತೊಂದರೆ ಇಲ್ಲ, ಈ ಎಲೆಯನ್ನು ಕೊಡ್ತೀವಿ. ಇನ್ನು 9 ತಿಂಗಳ ನಂತರ ಏನಾಗುತ್ತೆ ಅಂತ ನಾವು ನೋಡ್ಕೊಳ್ಬೇಕಾದ್ರೆ. ಇವತ್ತು ಬೀಡಿ ಕಾರ್ಮಿಕರಿಗೆ ಎಲೆ ಇವತ್ತು ಕಟ್ಟಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂತ ಹೇಳಿದರೆ ಒಂದು ಕಡೆ ಎಲೆ ತುಂಬ ಹಾಳಾಗಿದ್ದು, ಇನ್ನೊಂದು ಕಡೆ ಆ ದಪ್ಪಗಳು ಬರ್ತಾ ಇದ್ದು, ಇವತ್ತು ಎವರೇಜ್ ಅವರಿಗೆ ಬೀಡಿ ಕಟ್ಟಲಿಕ್ಕೆ ಆಗ್ತಾ ಇಲ್ಲ. ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೋಸ್ಕರ ನಾವು ಇವತ್ತು ಕಂಪನಿಗೆ ಕರಿಕಲ್ಲಿನಲ್ಲಿರುವಂಥ PKTP ಟೆಲಿಫೋನ್ ಕಂಪನಿಗೆ ಇವತ್ತು ನಾವು ಬಂದು ಎಲೆಯನ್ನು ವೀಕ್ಷಣೆ ಮಾಡಿದ್ದೇವೆ. ಎಲೆಯನ್ನು ವೀಕ್ಷಣೆ ಮಾಡಿದಾಗ ತುಂಬ ಹಾಳಾಗಿದ್ದು ಕೆಲವು ಎಲೆಗಳು, ಅದನ್ನು ಮ್ಯಾನೇಜರ್ ಅವರು ಸರಿ ಮಾಡಿ ಕೊಡ್ತೇವೆ ಅಂತ ಹೇಳಿದ್ದಾರೆ. ಅದೇ ರೀತಿ ಇವಾಗ ಹೊಸದಾಗಿ ಬಂದಂಥ ಎಲೆ ಏನಿದೆ, ಮುಂದಿನ ದಿನದಲ್ಲಿ ಅದನ್ನು ಬದಲಾಯಿಸಿ ಹೊಸ ಎಲೆಯನ್ನು ಕೊಡ್ತೇವೆ ಅಂತ ಕೂಡ ನಮ್ಮ ಮ್ಯಾನೇಜರ್ ಹೇಳಿದ್ದಾರೆ. ಹಾಗಾಗಿ ಕೂಡಲೇ ಈ ಸಮಸ್ಯೆಯನ್ನು ಬಗೆಹರಿಸಬೇಕು. ಮತ್ತು ಆ ಎವರೇಜ್ ಏನಿದೆ, ಆ ಬೀಡಿ ಕಾರ್ಮಿಕರಿಗೆ ಸಿಗುವಂಥ ಎವರೇಜನ್ನು ಸರಿಪಡಿಸಬೇಕು. ಮತ್ತು ಅವರಿಗೆ ಸಿಗುವಂಥ ಸವಲತ್ತುಗಳೇನಿದೆ, ಆ ಕನಿಷ್ಠ ಕೂಲಿದಿರ್ಬೋದು, ಮತ್ತು ವೇತನದಿರ್ಬೋದು, ತುಟ್ಟಿಭತ್ಯೆ ಇರ್ಬೋದು, ಆ ಎಲ್ಲ ಸಮಸ್ಯೆಯನ್ನು ಕಂಪನಿಯವರು ಬಗೆಹರಿಸಿ, ಮಾಲಕರ ಜೊತೆ ಮಾತಾಡಿ ಬಗೆಹರಿಸಿ ಕಾರ್ಮಿಕರಿಗೆ ದೊರಕಿಸಿಕೊಡ್ಬೇಕಂತೇಳಿ ನಾವಿವತ್ತು ಒತ್ತಾಯವನ್ನು ಮಾಡಿದ್ದೇವೆ. ಪ್ರತಿಭಟನೆಯಲ್ಲಿ ಕಾರ್ಕಳ ತಾಲೂಕು ಬೀಡಿ ಕಾರ್ಮಿಕ ಸಂಘದ ಕಾರ್ಯದರ್ಶಿ ಕವಿರಾಜ್ ಎಸ್ ಕಾಂಚನ್, ಉಡುಪಿ ಜಿಲ್ಲಾ ಬೀಡಿ ಫೆಡರೇಷನ್ ಉಪಾಧ್ಯಕ್ಷರಾದ ಪಲ್ಕೀಸ್, ಕಾರ್ಯದರ್ಶಿ ಉಮೇಶ್ ಕುಂದರ್, ಉಡುಪಿ ಜಿಲ್ಲಾ ಬೀಡಿ ಫೆಡರೇಷನ್ನ ಮುಖಂಡರಾದ ನಳಿನಿ ಎಸ್, ಕಾರ್ಕಳ ತಾಲೂಕು ಬೀಡಿ ಕಾರ್ಮಿಕರ ಸಂಘದ ಅಧ್ಯಕ್ಷರಾದ ಸುನಿತಾ ಶೆಟ್ಟಿ, ಕೋಶಾಧಿಕಾರಿ ಸುಮತಿ, ಮುಖಂಡರಾದ ಜಯಂತಿ ಮೊದಲಾದವರು ಪಾಲ್ಗೊಂಡಿದ್ದರು. ಕೆಎಂ ಖಲೀಲ್, ವಿ4 ನ್ಯೂಸ್, ಕಾರ್ಕಳ.